ಈ ತಿಂಗಳಿನಲ್ಲಿ ಅಂದ್ರೆ ಜನವರಿ ತಿಂಗಳಲ್ಲಿ ಸುಮಾರು 14 ದಿನ ಬ್ಯಾಂಕ್ಗಳು ರಜೆ ಇರತ್ತೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತು ಅಖಿಲ ಭಾರತದಲ್ಲಿ 16 ದಿನ ರಜೆ ಇರತ್ತೆ. ಇನ್ನು ಉಳಿದಂತ 14 ದಿನ ಮಾತ್ರ ಈ ಒಂದು ತಿಂಗಳಲ್ಲಿ ಬ್ಯಾಂಕ್ಗಳು ಸ್ಟಾರ್ಟ್ ಇರತ್ತೆ. ಯಾವ ಒಂದು ದಿನಾಂಕಕ್ಕೆ ರಜೆ ಇರತ್ತೆ ಮತ್ತೆ ಯಾವ ರಜೆ ಇರತ್ತೆ ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ತುಂಬಾ ಜನರು ಈ ಒಂದು ದಿನಾಂಕಕ್ಕೆ ಹೋಗ್ತೀರಾ ಬ್ಯಾಂಕ್ ರಜೆ ಅಂತೇಳಿ ಮತ್ತೆ ವಾಪಸ್ ಬರ್ತಾರ. ನೋಡಿ, ಯಾರ್ಯಾರು ಬ್ಯಾಂಕ್ನಾಗೆ ಜಾಸ್ತಿ ಹೋಗ್ತಾ ಇರ್ತಾರ ಅಥವಾ ಬ್ಯಾಂಕಿಗೆ ಹೋಗ್ತಾ ಇರ್ತಾರಲ್ಲ, ವಿಡಿಯೋ ಕೊನೆತನಕ ನೋಡಿ. ಈ ಒಂದು ಜನವರಿ ತಿಂಗಳಲ್ಲಿ ಯಾವ ಒಂದು ದಿನಾಂಕಕ್ಕೆ ಯಾವ ರಜೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ರಜೆ ದಿನಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಜನವರಿ 1ನೇ ತಾರೀಕು ಹೊಸ ವರ್ಷದ ಆಚರಣೆಗಾಗಿ ಸೂಟಿ ಕೊಡ್ತಾರೆ. ಅದ ನಂತರ ಜನವರಿ 2ನೇ ತಾರೀಕು ಶುಕ್ರವಾರ ದಿನ ಹೊಸ ವರ್ಷ ಜಯಂತಿ, ಇದು ಬೇರೆ ರಾಜ್ಯದಲ್ಲಿ ಇರತ್ತೆ. ಅದ ನಂತರ ಜನವರಿ 3ನೇ ತಾರೀಕು ಹಜ್ರಲ್ ಅಲಿ ಜಯಂತಿ ಅಂತೇಳಿ ತಮಿಳುನಾಡಲ್ಲಿ ಮತ್ತು ಬಂಗಾಳದಲ್ಲಿ ರಜೆ ಕೊಡ್ತಾರೆ. ಮತ್ತೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನೋಡಿ, ಜನವರಿ 4ನೇ ತಾರೀಕು ಭಾನುವಾರ ಇರತ್ತೆ ರಜೆ. ಜನವರಿ 10ನೇ ತಾರೀಕು 2ನೇ ಶನಿವಾರ ಇರತ್ತೆ ರಜೆ. ಜನವರಿ 11ನೇ ತಾರೀಕು ಭಾನುವಾರ ಇರತ್ತೆ ರಜೆ ಕೊಟ್ಟಿದ್ದಾರೆ. ಜನವರಿ 15 ಗುರುವಾರ ಮಕರ ಸಂಕ್ರಾಂತಿ ನಿಮಿತ್ತವಾಗಿ ರಜೆ ಇರತ್ತೆ. ಜನವರಿ 18ನೇ ತಾರೀಕು ಭಾನುವಾರ ದಿನ ರಜೆ ಇರತ್ತೆ. ಜನವರಿ 24 4ನೇ ಶನಿವಾರ ನಿಮಿತ್ತವಾಗಿ ರಜೆ ಕೊಡ್ತಾರೆ. ಅದ ನಂತರ ಜನವರಿ 25 ಭಾನುವಾರ ಇರತ್ತೆ. ಮತ್ತು ಕೊನೆಯದಾಗಿ ಜನವರಿ 26 ಸೋಮವಾರ ದಿನ ಗಣರಾಜ್ಯೋತ್ಸವವಾಗಿ ನಿಮಗೆ ರಜೆ ಕೊಟ್ಟಿದ್ದಾರೆ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂತ ರಜೆದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟೆ. ಇನ್ನು ನಿಮಗೆ ಅಖಿಲ ಭಾರತದಲ್ಲಿರುವಂತ ರಜೆ ನಿಮಗೆ ತಿಳಿಸ್ಕೊಡಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯದವರಿಗೆ ಮಾತ್ರ ಹೆಲ್ಪ್ ಆಗಬೇಕು. ಆಲ್ ಇಂಡಿಯಾ ತಗೊಂಡು ನಿಮ್ಗೆ ಏನ್ ಮಾಡ್ತಾರೆ, ನಮ್ಮ ಒಂದು ಕರ್ನಾಟಕ ರಾಜ್ಯ ಮಾತ್ರ ಯೂಸ್ ಆಗ್ಬೇಕು. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ 5 ರಿಂದ 6 ದಿನ ರಜೆ ಇರತ್ತೆ. ಮಕರ ಸಂಕ್ರಾಂತಿ ನಿಮಿತ್ತವಾಗಿ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಕೂಡ ರಜೆ ಕೊಟ್ಟಿದ್ದಾರೆ. ಮತ್ತು ಶನಿವಾರ ಭಾನುವಾರ ಇದು ನಿಯಮಗಳ ಪ್ರಕಾರ ಕೊಡ್ತಾರೆ. ನೋಡಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ನಿಮಗೆ ವಾರದ ಸಮೇತ ಡೇಟ್ ಸಮೇತ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಏನಾದ್ರು ಡೌಟ್ ಇದ್ರು ಕಮೆಂಟ್ ಮಾಡಿ.